ಭಾನುವಾರ ಕ್ರೈಸ್ತ ಧರ್ಮ ಸಭೆ. ಕ್ರೈಸ್ತ ಧರ್ಮ ಶಿಲುಬೆ ಧರ್ಮ. ಹಳೆಯ ಒಡಂಬಡಿಕೆಯ ವಾಕ್ಯಗಳು ದೇವರನ್ನು ಅಸೂಯೆಯ ದೇವರು ಎನ್ನುತ್ತದೆ. ಇದನ್ನು ನಾವು ನರಕಾತ್ಮಕವಾಗಿ ನೋಡದೆ ಸಕಾರಾತ್ಮಕವಾಗಿ ನೋಡಬೇಕು. ಎಲ್ಲಕ್ಕಿಂತ ಮಿಗಿಲಾದ ಗೌರವ ಸ್ಥಾನವನ್ನು ನಾವು ಅವರಿಗೆ ಕೊಡಬೇಕು ಎನ್ನುವುದು ದೇವರ ಆಸೆ. ಇದು ನಿಜಕ್ಕೂ ನಮ್ಮ ಬಾಳಿನ ದೊಡ್ಡ ಹಾಗೂ ಅಂತಿಮ ಗುರಿಯಾಗಬೇಕು. ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಹೇಳುತ್ತಿರುವುದು ಇದನ್ನೇ. ಅದರ ಜೊತೆಗೆ ನಾವು ಓದಬೇಕಾದ ಶಿಲುಬೆ, ಕಂಡುಕೊಳ್ಳಬೇಕಾದ ಜೀವನದ ಹಾದಿಯ ಬುಗ್ಗೆಯು ಹೇಳುತ್ತಾರೆ. ಎಲ್ಲರೂ ಪ್ರವಾದಿಗಳಾಗಲು ಸಾಧ್ಯವಿಲ್ಲ, ಆದರೆ ಪ್ರವಾದಿ ಪಡೆಯಬಹುದಾದ ಆಶೀರ್ವಾದವನ್ನು ಅದೇ ಪ್ರಮಾಣದಲ್ಲಿ ಪಡೆಯಲು ಇರುವ ಸರಳ ಮಾರ್ಗವನ್ನು ತೋರಿಸುತ್ತಾರೆ. ಇದೇ ನಮಗೆ ದಾರಿದೀಪವಾಗಿದೆ. ಎಲ್ಲರೂ ಎದ್ದು ನಿಲ್ಲೋಣ. ನಿಮ್ಮೆಲ್ಲರೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಜೂನ್ ತಿಂಗಳು ಬಂತು ಅಂದ್ರೆ ನಾವು ನೆನೆಯುವುದು ಒಬ್ಬ ಸಂತರನ್ನು, ಸಂತ ಅಂತೋಣಿಯವರು. ಈ ತಿಂಗಳೆಲ್ಲ ಎಲ್ಲ ಧರ್ಮ ಕೇಂದ್ರಗಳಲ್ಲಿಯೂ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇದೇ ದಿವಸ ಇಲ್ಲಿ ಮೇಸ್ತ್ರಿ ಪಾಳ್ಯದಲ್ಲಿ ನಡೀತಾ ಇದೆ, ಬಸವಪುರದಲ್ಲಿ ನಡೀತು, ತಪ್ಪಚಟ್ಟಿಪಾಳ್ಯದಲ್ಲಿ ನಡೀತು, ಆ ಕಡೆ ದೂರನಹಳ್ಳಿ, ಈ ಕಡೆ ಬೆಟ್ಟಸೂರು, ಮತ್ತೆ ಬೇರೆ ಬೇರೆ ದೇವಾಲಯಗಳಲ್ಲಿ ಸಂತ ಅಂತೋಣಿಯವರ ಸ್ಮರಣೆ ನಡೀತಾ ಇದೆ. ಇಷ್ಟು ದಿನ ಇಲ್ಲಿ ಸ್ಮರಣೆ ಮಾಡ್ತಾ ಇದ್ವಿ. ಇವತ್ತು ಸ್ವಲ್ಪ ಅದ್ದೂರಿಯಾಗಿ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ನಾವೆಲ್ಲರೂ ಅವರನ್ನು ಗೌರವಿಸೋದು ಮಾತ್ರವಲ್ಲ, ಅವರು ಹಾಕಿಕೊಟ್ಟ ಹಾದಿಯಲ್ಲಿ ನಡೆದರೆ ಖಂಡಿತವಾಗಿಯೂ ಸಂತ ಅಂತೋಣಿಯವರಿಗೂ ಪ್ರಿಯವಾಗುತ್ತೆ, ದೇವರಿಗೂ ಪ್ರಿಯವಾಗುತ್ತೆ. ಹೀಗಿರುವಾಗ ಈ ಬಲಿಪೂಜೆಯ ಸಂದರ್ಭದಲ್ಲಿ ಸಂತ ಅಂತೋಣಿಯವರ ಮುಖಾಂತರ ವಿಶೇಷವಾದ ವರಪ್ರಸಾದವನ್ನು ಪಡೆದು ನಾವು ಯೇಸು ಸ್ವಾಮಿಯ ಹಾದಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳೋಣ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪಾದವಾದ ಸಂತ ಅಂತೋಣಿಯವರನ್ನು ಅತಿಶಯ ಬೋಧಕರನ್ನಾಗಿಯೂ ನಮ್ಮ ಅವಶ್ಯಕತೆಗಳಲ್ಲಿ ಮಧ್ಯಸ್ಥರನ್ನಾಗಿಯೂ ನಿಮ್ಮ ಪ್ರಜೆಗಳಾದ ನಮಗೆ ದಯಪಾಲಿಸಿದಿರಿ. ಕ್ರೈಸ್ತ ಜೀವನದ ಬೋಧನೆಗಳನ್ನು ಅನುಸರಿಸುವ ನಾವು ಅವರ ನೆರವಿನಿಂದ ಎಲ್ಲಾ ಸಂಕಷ್ಟಗಳನ್ನು ನಿಮ್ಮ ಸಹಾಯವನ್ನು ಅರ್ಥಕೊಳ್ಳುವಂತೆ ಮಾಡಿರಿ. ನಿಮ್ಮ ಕೃಪಾವರದ ದತ್ತು ಸ್ವೀಕಾರದಿಂದ ನಮ್ಮನ್ನು ನಿಮ್ಮ ಬೆಳಕಿನ ಮಕ್ಕಳನ್ನಾಗಿ ಆರಿಸಿದ್ದೀರಿ. ಅಬದ್ಧ ಬೋಧನೆಗೆ ಅಂಧಕಾರದಲ್ಲಿ ಆವೃತರಾಗದೆ ಸದಾ ಸತ್ಯದ ಉಜ್ವಲ ಬೆಳಕಿನಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ದೇವರಾಗಿ ಯುಗಾಂತರವು ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ವಾಚನದಲ್ಲಿನ ಮಹಿಳೆಯು ಎಲೀಷನಿಂದ ದೇವರಿಂದ ಅನಿರೀಕ್ಷಿತವಾದ ಕೊಡುಗೆಯನ್ನು ಪಡೆಯುತ್ತಾಳೆ. ಇದು ದೇವ ಜನರ ಬಗ್ಗೆ ಅವರು ತೋರಿದ ಆತಿಥ್ಯ ಗೌರವಾದಗಳಿಗಾಗಿ ಪಡೆದ ವರದಾನ ಎಂಬ ಸಂದೇಶ ಇಲ್ಲಿದೆ. ಅರಸರುಗಳ 2ನೆಯ ಗ್ರಂಥದಿಂದ ಇಂದಿನ ಮೊದಲನೆಯ ವಾಚನ. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುತ್ತಾಗಲೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಮಹಿಳೆ ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಈ ವ್ಯಕ್ತಿ ಒಬ್ಬ ಸಂತನು ಹಾಗೂ ದೈವ ಪುರುಷನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗಾಗಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸೋಣ. ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿನ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡನು. ಆಮೇಲೆ ಎಲೀಷನು ಗೇಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಹೇಳಿದನು. ಅವನು, ಆಕೆಗೆ ಮಗಳಿಲ್ಲ, ಗಂಡನು ಮುದುಕನಾಗಿದ್ದಾನೆ ಎಂದನು. ಇದನ್ನು ಕೇಳಿ ಎಲೀಷನು ಆ ಮಹಿಳೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆದನು. ಆಕೆ ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವೆ ಎಂದನು. ಪ್ರಭುವಿನ ವಾಕ್ಯ.
ಎರಡನೆಯ ವಾಕ್ಯ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಕ್ಯ. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದಿದ್ದರು ಎಂಬುದು ನಿಮಗೆ ತಿಳಿಯದೆ. ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನನಗೆ ಅವರೊಡನೆ ಸಮಾಧಿಯು ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವನವನ್ನು ಹೊಂದಿ ಬಾಳುತ್ತೇವೆ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತನನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ.
ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಿದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನನ್ನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳಿಸಿಕೊಟ್ಟಾತನೆಯನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷರನ್ನು ಸತ್ಪುರುಷರೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರು ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೇ ಹೋಗುವರೆಂದು ನಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಜಯ ಜಯವಾಗಲಿ ಕ್ರಿಸ್ತರೇ ನಿಮಗೆ. ಧರ್ಮಸಭೆಯಲ್ಲಿ ಸುಮಾರು 10,000 ಸತ್ರಿದ್ದಾರೆ. ಇವರಲ್ಲಿ ಇಬ್ಬರಿಗೆ ಮಾತ್ರ ಸತ್ತ ನಂತರ ಅನೇಕ ವರ್ಷಗಳವರೆಗೂ ನಾಲಿಗೆ ಅಡಿಯದೇ ಉಳಿದಿದೆ. ಒಬ್ಬರಂತ ಹೇಳಿದ್ರೆ ಜಾನ್ ನೆಪೊಮುಸೇನ್. ಇವರು ರಾಜನ ಆಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು, ಪಾಪ ನಿವೇದನೆ ಇಡ್ತಾ ಇದ್ರು. ಹೀಗಿರುವಾಗ ಒಂದು ಸಾರಿ ಆಸ್ಥಾನದಲ್ಲಿದ್ದ ರಾಣಿಯ ಪಾಪ ನಿವೇದನೆ ಅವರು ಕೇಳಿದ ನಂತರ ರಾಜನಾದ ವೆನ್ಸಿಸ್ಲಾಸ್ ಅವರನ್ನು ಕರೆದುಬಿಟ್ಟು, ಪಾಪ ನಿವೇದನೆಯಲ್ಲಿ ನನ್ನ ಹೆಂಡತಿ ರಾಣಿ ಏನ್ ಹೇಳಿದ್ದಾಳೆ ಹೇಳ್ಬೇಕು ನೀವು. ಆದರೆ ನಿಮಗೆಲ್ಲ ಗೊತ್ತಿದೆ, ಪಾಪ ನಿವೇದನೆ ಮಾಡಿದ ಮೇಲೆ ಅವರ ಪಾಪಗಳನ್ನು ಹೊರಗಡೆ ಹೇಳುವಂತಿಲ್ಲ. ಒಂದು ಸಮಯ ಯಾರಾದರೂ ಗುರುಗಳು, ಪ್ರಪಂಚದಲ್ಲಿ 4 ಲಕ್ಷ ಗುರುಗಳಿದ್ದಾರೆ, ಪಾಪ ನಿವೇದನೆ ಆದ್ಮೇಲೆ ಅವರೇನಾದರೂ ಹೊರಗಡೆ ಬಿಟ್ಟು ಆ ರಹಸ್ಯವನ್ನು ಬಯಲು ಮಾಡಿದ್ರೆ ಅಂದ್ರೆ ತಕ್ಷಣ ಅವರಿಗೆ ಸಸ್ಪೆನ್ಷನ್, ಇನ್ನು ಪೂಜೆ ಮಾಡಂಗಿಲ್ಲ, ಪಾಪ ನಿವೇದನೆ ಕೇಳಂಗಿಲ್ಲ, ಎಲ್ಲದಕ್ಕೂ ಅವರಿಗೆ ಕಡಿವಾಣ ಬಿದ್ದಿರುತ್ತೆ. ಅಂತ ಪ್ರಪಂಚದಲ್ಲಿ ಈ ಒಂದು ಸಂಸ್ಕಾರ ರಹಸ್ಯವಾಗಿ ಉಳಿಬೇಕು. ಆದರೆ ಜಾನ್ ನೆಪೊಮುಸೇನ್ ಇವರು ಪಾಪ ನಿವೇದನೆ ಕೇಳಿದ್ರು. ಜೋವನ್ನ ರಾಣಿಯ ಪಾಪ ನಿವೇದನೆ ರಾಜನ ಕೇಳಿದ, ಏಕೆಂದ್ರೆ ರಹಸ್ಯವಾಗಿ ಆಕೆ ಏನಾದ್ರು ಮಾಡ್ತಾ ಇರ್ಬೋದು, ಅದನ್ನ ಹೇಳಕ್ಕೆ ಹೋಗಲಿಲ್ಲ, ಹೇಳಕ್ಕಾಗೋದಿಲ್ಲ. ಚಿತ್ರಹಿಂಸೆ ಕೊಟ್ಟರು, ಹೆಚ್ಚಾಗಿ ನಿಮಗೆ ಐಶ್ವರ್ಯ ಕೊಡ್ತೀನಿ ಅಂತ ಒಂದು ಆಸೆ ಇಟ್ಟರು, ಒಪ್ಕೊಳ್ಳಿಲ್ಲ. ಕಡೆಗೆ ಏನ್ ಮಾಡಿದ್ರು, ಕೈ ಕಾಲು ಕಟ್ಟಿಬಿಟ್ಟು ಅವ್ರನ್ನ ನದಿ, ಆಳವಾದ ನದಿಗೆ ಹಾಕ್ಬಿಟ್ರು. ಅಲ್ಲಿ ತೀರ್ಕೊಂಡ್ರು ಅವರು.
ಹುಟ್ಟಿದ್ದು 1945. ಅವ್ರು ಸತ್ತ ಮೇಲೆ ತೆಗೆದುಕೊಂಡೋಗಿ ಮಣ್ಣು ಮಾಡ್ತಾರೆ. ಮಣ್ಣು ಮಾಡಿ 326 ವರ್ಷಗಳ ನಂತರ ಅವರ ಒಳವಳಿಕೆಗಳನ್ನು, ಶರೀರವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಬದಲಾಯಿಸಬೇಕು ಅಂದ್ಬಿಟ್ಟು ಸಮಾಧಿ ತೆಗೆದು ನೋಡಿದಾಗ ಅವರ ಶರೀರ ನಡೆದೋಗಿತ್ತು. ಅದ್ರ ನಾಲ್ಗೆ ಮಾತ್ರ ಹೇಗೆ ಜೀವಿಸುವ ನಾಲ್ಗೆ ಇರುತ್ತೋ ಅದೇ ತರ ಇತ್ತು. ಜಾನ್ ಸೇಮ್. ಅದರಿಂದ 326 ವರ್ಷಗಳಾಗಿದ್ರೂ ಸಹ ಅವ್ರ ನಾಲ್ಗೆ ಅದೇ ತರ ಉಳಿದಿತ್ತು. ಏಕೆ ಅಂತ ಹೇಳಿದ್ರೆ ದೇವರ ಒಂದು ರಹಸ್ಯವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಪಾಪನಿ ವೇದನೆಯಲ್ಲಿ ಬಯಲು ಮಾಡಕ್ಕೆ ಹೋಗಿಲ್ಲ. ಅದರಿಂದ ಒಬ್ಬರ ನಾಲಿಗೆ ಅಳಿಯದೆ ಉಳಿದಿರೋದು. ಇನ್ನೊಬ್ಬರದು ಅಂತ ಹೇಳಿದ್ರೆ ಸಂತ ಅಂತೋಣಿಯವರು, ಪಾಲ್ವಾದ ಅಂತೋಣಿಯವರು, ಅವರ ಸಮಾಧಿಯನ್ನು ಹೊಸದಾಗಿ ಬೆಸಲಿಕ ಕಟ್ಟಿದ್ರು ಪಾಲ್ವಾದಲ್ಲಿ. ಆ ದೇವಾಲಯಕ್ಕೆ ಬದಲಾಯಿಸಬೇಕು ಅಂದ್ಬಿಟ್ಟು ಅವರ ಸಮಾಧಿ ತೆಗೆದು ನೋಡಿದಾಗ ಶರೀರ ಅಳೆದೋಗಿತ್ತು, ಆದರೆ ನಾಲಿಗೆ ಮಾತ್ರ ಹಾಗೇ ಉಳಿದಿತ್ತು. ಸುಮಾರು 32 ವರ್ಷಗಳ ನಂತರ ಸಮಾಧಿ ತೆಗೆದಿದ್ದು. ಜಾನ್ ನೆಪೋಮುಸೆನ್ 326 ವರ್ಷಗಳ ನಂತರ ತೆಗೆದಿದ್ದು, ನಾಲಿಗೆ ಹಾಗೆ ಉಳಿದಿತ್ತು. 32 ವರ್ಷಗಳ ನಂತರ ಇವರು ತೆಗೆದಿದ್ದು, ಇವರು ಹಾಗೆ ಉಳಿದಿತ್ತು. ಅದರಿಂದ ಪ್ರಪಂಚದಲ್ಲಿ 2 ಸಂತರ ನಾಲಿಗೆಗಳು ಉಳಿದಿರೋದು. ಏಕೆಂತ ಹೇಳಿದ್ರೆ ಅವರು ಪವಿತ್ರ ಕಾರ್ಯ ತಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಗುರುಗಳಾಗಿದ್ದ ನೆಪೋಮುಸೆನ್, ಫ್ರಾನ್ಸಿಸ್ಕನ್ ಗುರುಗಳಾಗಿದ್ದ ಸಂತ ಅಂತೋಣಿ. ಇವತ್ತು ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡ್ತಾ ಇವಾಗ ಧರ್ಮಸಭೆಯಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಯಾರು ಸ್ನಾನ ಪಡೆದು ಸಂಸ್ಕಾರ ಪಡೆದು ಅಂತವರು ಒಳ್ಳೆ ಕಾರ್ಯ ಮಾಡಿ ತಿಳ್ಕೊಳ್ತಾರೋ ಅಂತವ್ರು ಸಂತರಾಗಲು ಸಾಧ್ಯ ಇದೆ. ಅದರಿಂದ ಮೊದಲನೇ ಕಂಡೀಷನ್ ಏನು? ಒಬ್ಬ ನಿಮ್ಮಲ್ಲಿಗೂ ಅಷ್ಟೇ, ನೀವಲ್ಲಿ 100 ಜನ ಇದ್ರೆ ಪ್ರತಿಯೊಬ್ಬರಿಗೂ ಸಂತರಾಗುವ ಒಂದು ಅವಕಾಶ ಇದೆ. ಅದರಿಂದ ಸಂತರಾಗಬೇಕು ಅಂದ್ರೆ ಮೊದಲನೇ ಕಂಡೀಷನ್ ಏನು? ಯಾರಾದ್ರೂ ಹೇಳ್ತೀರಾ? ಮೊದಲನೇ ಕಂಡೀಷನ್ ಸಂತರಾಗಬೇಕಾದ್ರೆ ಮೊದಲು ನೀವು ಸಾಯ್ಬೇಕು. ಸತ್ತ ನಂತರನೇ ಸಂತರಾಗೋ ಸಾಧ್ಯ. ಸತ್ತ ನಂತರ 5 ವರ್ಷಗಳು ಏನು ಮಾಡಕ್ ಹೋಗೋದಿಲ್ಲ ಅವ್ರ ಬಗ್ಗೆ. 5 ವರ್ಷಗಳ ನಂತರ ಅವರ ಜೀವನವನ್ನು ಪರಿಶೀಲನೆ ಮಾಡಿ ಇವರನ್ನು ಸಂತರ ಪಟ್ಟಕ್ಕೆ ಏರಿಸಬೇಕಂತ ಆಮೇಲೆ ಯೋಚನೆ ಮಾಡೋದು. ಆದರೆ ಸಂತ ಅಂತೋಣಿಯವರು ತೀರ್ಕೊಂಡಿದ್ದ ನಂತರ 1231 ತೀರ್ಕೊಂಡ್ರು. 36 ವಯಸ್ಸಾಗಿದ್ದು. ತೀರ್ಕೊಂಡಿದ್ದು ತಕ್ಷಣ 4ನೇ ವರ್ಷಕ್ಕೆ ಬಾಬು ಜಗದ್ಗುರುಗಳನ್ನು ಸಂತರ ಪಟ್ಟಕ್ಕೆ ಏರಿಸಿದ್ರು. ಏಕೆಂತ ಹೇಳಿದ್ರೆ ಅವರ ಸಮಾಧಿ ಬಳಿ ಹೆಚ್ಚು ಅದ್ಭುತಗಳು ನಡೀತಾ ಇದ್ವು. ಇದನ್ನು ನೋಡಿಬಿಟ್ಟು 4ನೇ ವರ್ಷಕ್ಕೆ ಅವ್ರನ್ನ ಸಂತರಣೆ ಮಾಡ್ಬಿಟ್ರು. ಇಲ್ಲೇ ಇದ್ರೆ ಸಂತರಿಗೆ ಸಾಧಾರಣವಾಗಿ 5 ವರ್ಷಗಳ ನಂತರ ಪರಿಶೀಲನೆ ಮಾಡೋದು. ಕೆಲವರಿಗೆ 100 ವರ್ಷ ಇರುತ್ತೆ, ಕೆಲವರಿಗೆ 200 ವರ್ಷ ಇರುತ್ತೆ. ಹೀಗೆ ಸಂತರ ಪಟ್ಟ ಪಡೆಯಬೇಕು ಅಂದ್ರೆ ಅದು ದೊಡ್ಡ ಒಂದು ಸಮೀಕ್ಷೆ ನಡೀಬೇಕು. ಆದರೆ ಸಂತ ಅಂತೋಣಿಯವರು ಏಕೆ ವಿಶೇಷವಾದ ಬೇಕು? ಒಬ್ಬ ವ್ಯಕ್ತಿ ಬರೀ 36 ವರ್ಷಗಳು ಮಾತ್ರ ಅವರು ಜೀವಿಸಿದ್ದು. ಇವಾಗ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು, ಸಂತರಾಗಬೇಕಂದ್ರೆ ಏನು ವಯಸ್ಸಿರ್ಬೇಕು? ಇವಾಗ ಓಟ್ ಹಾಕ್ಬೇಕು ಅಂದ್ರೆ ವಯಸ್ಸು 18 ಇರ್ಬೇಕು. ಶಾಲೆಗೆ ಮಕ್ಕಳು ಸೇರಿಸ್ಬೇಕು ಅಂದ್ರೆ 1ನೇ ಕ್ಲಾಸ್ಗೆ 6 ವರ್ಷ ಇರ್ಬೇಕು. ಈ ತರ ಕಂಡೀಷನ್ಗಳಿದೆ. ಆದ್ರೆ ಅದೇ ಪ್ರಕಾರ ಧರ್ಮಸಭೆಯಲ್ಲಿ ಒಬ್ಬರು ಸಂತರಾಗಬೇಕು ಅಂದ್ರೆ ಎಷ್ಟು ವರ್ಷ ಆಗಿರ್ಬೇಕು? ನೀವು ಕೇಳ್ಬೋದ ಪ್ರಶ್ನೆ. ಆದ್ರೆ ಧರ್ಮಸಭೆಯಲ್ಲಿ ಎಷ್ಟೇ ವಯಸ್ಸಾಗಿರ್ಲಿ, 100 ವರ್ಷ ಆಗಲಿ. ಇವಾಗ ಸಂತ ಅಂತೋಣಿಯವರು, ವಾನಪ್ರಸ ಅಂತೋಣಿ 155 ವರ್ಷ ಆಗಿತ್ತು. ವಂಚನಪ್ಪವ್ರಿಗೆ 119 ವರ್ಷ ಆಗಿತ್ತು. ಚಿಕ್ಕ ವಯಸ್ಸವರು ಯಾರು? ಈಗ ನಾವು ಧರ್ಮಸಭೆಯ ಈ ಸಂತರಗಳ ಪಟ್ಟಿ ನೋಡಕ್ ಹೋದ್ರೆ ಜೆಸಿಂತ್ ಅವರು ಬರೀ 9 ವರ್ಷ ಆಗಿತ್ತು. 1917ರಲ್ಲಿ ಫಾತಿಮಾ ನಗರದಲ್ಲಿ ಮರಿಯಂನವರನ್ನು ದರ್ಶನದಲ್ಲಿ ಕಂಡ ಜೆಸಿಂತ್ ಅವರು ಪ್ರೇಮಿಸುವ ಸಂದರ್ಭದಲ್ಲಿ ಅವರು
ಮರಿಯಮ್ಮನವರನ್ನು ಕಂಡಿದ್ದಾರೆ. ಬರೇ 9 ವರ್ಷ ಮಾತ್ರ ಅವ್ರಿಗಾಗಿದ್ದು. ಮತ್ತೆ ಅವ್ರ ಜೊತೆಲಿದ್ದಂತ ಫ್ರಾನ್ಸಿಸ್ಕೋ ಅವ್ರಿಗೆ 10 ವರ್ಷ ಮಾತ್ರ ಆಗಿತ್ತು, ಬರೀ 10 ವರ್ಷ. ಮರಿಯಮ್ಮರಂತೆ 11 ವರ್ಷ ಮಾತ್ರ. ಮತ್ತೆ ರೋಮಿನ ಆಗ್ನೆಸ್ ಅವರಿಗೆ 13 ವರ್ಷ ಆಗಿತ್ತು. ಡೊಮಿನಿಕ್ ನವಯೋಗೆ 14 ವರ್ಷ ಆಗಿತ್ತು. ಕಾರ್ಲೋ ಇತ್ತೀಚೆಗೆ ತಿಳ್ಕೊಂಡ್ರು ಅವರು 15 ವರ್ಷ ಆಗಿತ್ತು. ಸ್ಟಾನಿಸ್ಲಾಸ್ ಇವರಿಗೆ 17 ವರ್ಷ ಆಗಿತ್ತು. ಮತ್ತೆ ಅಲೆಕ್ಸಾಂಡ್ರಿಯಾದ ಕ್ಯಾಥರಿನ್ ಅವರಿಗೆ 19 ವರ್ಷ ಆಗಿತ್ತು. ಜೂನ್ ಆಫ್ ಆರ್ಕ್ ಅವರಿಗೆ 18 ವರ್ಷ ಆಗಿತ್ತು. ಆಗತ್ತ ಅವರಿಗೆ 20 ವರ್ಷ ಆಗಿತ್ತು. ಲೂಸಿ ಅವರಿಗೆ 21. ಆಮೇಲೆ ಇನ್ನೊಬ್ಬ ಸತ್ತರು ರಕ್ತ ಸಾಕ್ಷಿ ಅವರಿಗೆ ಬರೀ 22 ವರ್ಷ ಆಗಿತ್ತು. ಅಲೋಷಿಯಸ್ ಗೊಂಜಾಗ 23, ಕಿರಿಯ ಪುಷ್ಪ ತೆರೇಸ 24. 25 ವರ್ಷದಲ್ಲಿ ಎಷ್ಟೋ ಸತ್ರು ಇದ್ದಾರೆ. ಮತ್ತೆ ವಯಸ್ಸಾದವರು ಇನ್ನೂ ಬೇಕಾದಷ್ಟಿದ್ದಾರೆ, 10,000 ಸತ್ರು. ಹೀಗೆ ಸತ್ತರಾಗಬೇಕು ಅಂದ್ರೆ ಇಷ್ಟೇ ವಯಸ್ಸಾಗಿರ್ಬೇಕನ್ನೋದೇನಿಲ್ಲ. ಚಿಕ್ಕ ವಯಸ್ಸಾದ್ರೂ 9 ವರ್ಷದಿಂದ ಶುರುವಾಗುತ್ತೆ ಧರ್ಮಸಭೆಯ ಸಂತರ ಪಟ್ಟಿ ತೆಗೆದುಕೊಂಡ್ರೆ. ಈಗಿನ ಸಂತ ಅಂತೋಣಿಯವರಿಗೆ ಬರೇ 36 ವರ್ಷ ಮಾತ್ರ ಆಗಿತ್ತು. ಆ ಹುಟ್ಟಿದ್ದು 1195, ತೀರ್ಕೊಂಡಿದ್ದು 1231, ಬರೇ 36 ವರ್ಷ. ಆದ್ರೆ ಯಾತಕ್ಕೆ ಈ ಚಿಕ್ಕ ವಯಸ್ಸಿನಲ್ಲಿ ಅವರು ಒಂದು ದೊಡ್ಡ ಹೆಸರು ಮಾಡಿದ್ದಾರೆ. ಪ್ರಪಂಚದಲ್ಲಿ ಎಲ್ಲಾ ದೇವಾಲಯಗಳನ್ನು ಸಂಧಿಸಿದ್ರೆ ಯಾವ ಪ್ರತಿಮೆ ಇಲ್ಲದೆ ಇದ್ರು, ಯಾವ ಸ್ವರೂಪ ಇಲ್ಲದೆ ಇದ್ರು ಅಂತೋಣಿಯವರು ಸಿಗ್ಬೇಕಾಗುತ್ತೆ. ಯಾತಕ್ಕೆ ಜನಗಳಿಗೆ ಇಷ್ಟು ಪ್ರೀತಿ ಅಂತೋಣಿಯವರ ಮೇಲೆ ಅಂದ್ರೆ, ಮೊದಲನೇದು ಕಳೆದ ಹೋದ ವಸ್ತುಗಳನ್ನು ಹುಡುಕೊಡ್ತಾರೆ. ಯಾರಾದ್ರೂ ಕಳ್ತನ ಮಾಡಿದ್ರೆ ಹುಡುಕೊಡ್ತಾರೆ. ಅದಕ್ಕಾಗಿ ಅನೇಕ ಕಡೆಗಳಲ್ಲಿ ಹರಕೆ ಹೊತ್ಕೊಂಡು ಸಂತ ಅಂತೋಣಿಯವರಿಗೆ ಬೇಡ್ಕೊಳ್ತಾರೆ, ಕಳೆದೋಗ್ತಿದೆ ದಯವಿಟ್ಟು ನನಗೆ ಹುಡುಕೊಡಿ ಅಂತದ್ದು ಒಂದು ಬೇಡಿಕೆ ಇದ್ದೇ ಇರುತ್ತೆ. ಈಗಿರುವಾಗ ಸಂತ ಅಂತೋಣಿಯವರಿಗೆ ಒಂದು ಉತ್ತಮ ಸ್ಥಾನ ಇದೆ ಧರ್ಮಸಭೆಯಲ್ಲಿ. ಇವಾಗ 10,000 ಸಂತರಿದ್ರೂ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಧರ್ಮ ಪಂಡಿತರು ಅಂತ ಒಂದು ಪಟ್ಟಿ ಇದೆ. ಕೆಲವರು ಮಾತ್ರ ಧರ್ಮ ಪಂಡಿತರು, 10,000 ತನೂ ಇಲ್ಲ. ಈ ಧರ್ಮ ಪಂಡಿತರು ಅಂತ ಹೇಳಿದ್ರೆ ವಿಶೇಷವಾದ ಒಂದು ಸೇವೆ ಧರ್ಮಸಭೆಗೆ ಸೇವೆ ಕೊಟ್ಟಿರ್ಬೇಕು, ಇಲ್ಲ ದೇವರ ಬಗ್ಗೆ ವಿಶೇಷವಾದ ಒಂದು ಜೀವನ ನಡೆಸಿರ್ಬೇಕು. ಅಂಥವರು ಮಾತ್ರ ಧರ್ಮ ಪಂಡಿತರು ಅಂತ ಹೇಳ್ತಾರೆ. ಡಾಕ್ಟರ್ಸ್ ಆಫ್ ದ ಚರ್ಚ್ ಅಂತ ಇಂಗ್ಲಿಷ್ ನವ್ರಿಗೆ ಹೇಳೋದು. ಈ ಪಟ್ಟಿಯೊಳಗೆ ನಾವು ತೆಗೆದುಕೊಂಡ್ರೆ ಪ್ರಾರಂಭ ಆಗೋದು ಇಲ್ಲಿ ಅಂಬ್ರೋಸ್ ಅನ್ನೋರು ಒಬ್ಬರಿದ್ದಾರೆ, ಅವ್ರು ಬಿಷಪ್ ಆಗಿದ್ರು. ಅದರ ನಂತರ ಅಗಸ್ಟಿನ್ ಅನ್ನೋರಿದ್ರು. ಆಮೇಲೆ ಬೈಬಲ್ ಭಾಷಾಂತರ, ಹೀಬ್ರೂಯಿಂದ ಭಾಷಾಂತರ ಮಾಡಿದ ಜೆರೋಮ್ ಅಂತ ಇದ್ರು, ಮೂರನೇವರು. ಗ್ರೆಗೋರಿ ದ ಗ್ರೇಟ್ ಅಂತ ಇದ್ರು. ಅದರ ನಂತರ ಅಥನೇಷಿಯಸ್ ಅಂತ ಇದ್ರು. ಜಾನ್ ಕ್ರಿಸಾಸ್ಟಮ್ ಅಂತ ಇದ್ರು. ಬೇಜಲ್ ದ ಗ್ರೇಟ್ ಅಂತ ಇದ್ರು. ಅದಾದ್ಮೇಲೆ ಗ್ರೆಗೋರಿ ನಾಸಿಯಾನ್ಸಸ್ ಅಂತ ಇದ್ರು. ಥಾಮಸ್ ಅಕ್ವಿನಾಸ್ ಅಂತ ಇದ್ರು. ಬೋನಿವೆಂಚರ್ ಅಂತ ಇದ್ರು. ಆನ್ಸೆಸ್ಲಾಸ್, ಇಸಿಡೋರ್, ಪೀಟರ್ ಕ್ರಿಸಲಾಗಸ್, ಲಿಯೋ ದ ಗ್ರೇಟ್. ಅವರ ನಂತರ ಬರ್ನಾರ್ಡ್, ಪೀಟರ್ ಡೇಮಿಯನ್, ಅದರ ನಂತರ ಹಿಲೇರಿಯನ್, ಅದರ ನಂತರ ಸಂತ ಜಾನ್ ಫ್ರಾನ್ಸಿಸ್ ಥೇಸೇಸ್, ಅಲ್ಫಾನ್ಸ್ ಲಿಗೋರಿ, ಸಿರಿಲ್ ಆಫ್ ಅಲೆಕ್ಸಾಂಡ್ರಿಯಾ, ಸಿರಿಲ್ ಆಫ್ ಜೆರುಸಲೇಮ್, ಜಾನ್ ಡ್ಯಾಮಸಿನ್, ಪಿ ದ ವೆನರಬಲ್, ಪೀಟರ್ ಕಾಸಿಯಸ್. ಅದರ ನಂತರ ನಾವು ತೆಗೆದುಕೊಂಡ್ರೆ ಜಾನ್ ಆಫ್ ಗಾಡ್, ರಾಬರ್ಟ್ ಡಿನೋಬಿಲೆ. ಅದರ ನಂತರ ಆಲ್ಬರ್ಟ್ ದ ಗ್ರೇಟ್, ಸಂತ ಅಂತೋಣಿಯವರು. ಅದರ ನಂತರ ಲಾರೆನ್ಸ್ ಅವರು. ಆಮೇಲೆ ಸಂತ ತೆರೇಸಾ ಆಫ್ ಅವೇಲಾ, ಕ್ಯಾಥರಿನ್ ಆಫ್ ಸಿಯನ್ನ, ಸಂತ ತೆರೇಸಾ ಕಿರಿಯ ಪುಷ್ಪ, ಸಂತ ತೆರೇಸಾ, ಜಾನ್ ಆಫ್ ಅವೇಲಾ. ಅದರ ನಂತರ ಗ್ರೆಗೋರಿ ನಾರೆಕ್ ಅನ್ನೋರು, ಇರೇನಿಯಸ್, ಜಾನ್ ಹೆನ್ರಿ ನ್ಯೂಮ್ಯಾನ್,
38 ಜನ. ಇವಾಗ ಹೇಳಿದ 38 ಜನ ಎಷ್ಟು ಹೇಳಿದ್ದೀನಿ. ಇವರೆಲ್ಲ ಡಾಕ್ಟರ್ಸ್ ಆಫ್ ದ ಚರ್ಚ್ ಅಥವಾ ಧರ್ಮ ಪಂಡಿತರು ಅಂತ ಧರ್ಮಸಭೆಯಲ್ಲಿ ಕೇಳೋದು. ಯಾಕಂದ್ರೆ ಅವರು ವಿಶೇಷವಾದ ಕೊಡುಗೆಯನ್ನು ಧರ್ಮಸಭೆಯಲ್ಲಿ ಕೊಟ್ಟಿದ್ದಕ್ಕೋಸ್ಕರ ಅದರಲ್ಲಿ ಸಂತ ಅಂತೋಣಿಯವರು ಒಬ್ಬರಾಗಿದ್ದಾರೆ. ಅದಕ್ಕಾಗಿಯೇ ಇವರು ಯೋಗಿಗಳು. ಯೋಗಿ ಅಂದ್ರೆ ಯಾರು? ಪ್ರಪಂಚದಲ್ಲಿದ್ದಾಗಲೇ ದೇವರನ್ನು ಮುಖಾಮುಖಿಯಾಗಿ ನೋಡೋರು. ನಮಗೆ ದೇವರು ಕಾಣೋದಿಲ್ಲ, ಆದ್ರೆ ಅವರ ಭಕ್ತಿ ವಿಶ್ವಾಸ ಎಷ್ಟಿದೆ ಅಂತ ಹೇಳಿದ್ರೆ ದೇವರೊಂದಿಗೆ ಸಂಪರ್ಕ ನಡೆಸ್ತಾ ಇರ್ತಾರೆ. ನಾವು ದೇವರು ನೋಡ್ಬೇಕಂದ್ರೆ ಮೋಕ್ಷಕ್ಕೆ ಹೋಗಿ ಮುಖಾಮುಖಿ ನೋಡ್ತೇವೆ. ಆದ್ರೆ ಈ ಸಂತರು ಜೀವನದಲ್ಲಿ ಇದ್ದಾಗಲೇ ದೇವರನ್ನು ಮುಖಾಮುಖಿಯಾಗಿ ನೋಡ್ತಾ ಇದ್ರು. ಅದರಿಂದ ಈ ಸಂತರುಗಳಲ್ಲಿ ವಿಶೇಷವಾದ ಒಂದು ಪಂಗಡ ಈ 38 ಧರ್ಮ ಪಂಡಿತರು, ಅದರೊಳಗೆ ಸಂತ ಅಂತೋಣಿಯವರು. ಅದರಿಂದ ಪ್ರಪಂಚದಲ್ಲಿ ಸಂತ ಅಂತೋಣಿಯವರಿಗೆ ಇಂಥ ಘನತೆ ಇದೆ ಅನ್ನೋದು ನಾವು ನೋಡ್ತೇವೆ. ಇವಾಗ ಏಕೆ ಇವರು ಇಷ್ಟು ಹೆಸರುವಾಸಿಯಾದರು? ಇವರು ಜೀವನ ತೆಗೆದುಕೊಂಡ್ರೆ ಬೇಕಾದ ದೊಡ್ಡದಿದೆ, ಅದನ್ನೆಲ್ಲ ನಾವು ಹೇಳೋದಕ್ಕೆ ಇವಾಗ ಸಮಯ ಇಲ್ಲ. ಆದರೂ ಸಹ ಅವರು ತಮ್ಮ ತಪಸ್ಸಿನಿಂದ ಪೂಜೆ ಮಾಡಿಬಿಟ್ಟು ಬಾಬುನ ಮೇಲೆ ಕುಳಿತುಕೊಂಡ್ರೆ ಕೆಲವು ಸಾರಿ ಸಂಜೆಯಾಗುವಾಗ ಅಷ್ಟು ಜನ ಅವ್ರು ಬರ್ತಾ ಇದ್ರು. ಅವ್ರ ಪೂಜೆಗೆ ನಿಂತ್ಕೊಂಡ್ರೆ ಅಂತ ಹೇಳಿದ್ರೆ ಹೆಚ್ಚು ಕಡೆ 30,000 ಜನ ಬಂದ್ಬಿಡ್ತಾ ಇದ್ರು. ದೇವಾಲಯ ಸಾಲದೆ ಕೆಲವು ಸಾಲ ಚೌಕಗಳಲ್ಲಿ, ನಗರದ ಚೌಕಗಳಲ್ಲಿ, ಇನ್ನೂ ಕೆಲವು ಸಂದರ್ಭದಲ್ಲಿ ಹೊರಗಡೆಯಲ್ಲಿ ಅಲ್ಲಿ ಪೂಜೆ ಮಾಡ್ತಾ ಇದ್ರು. 30,000 ಜನ ಬರ್ತಾ ಇದ್ರು. ಅವ್ರು ಓಡಾಡ್ತಾ ಇದ್ರೆ ಬಾಡಿಗಾರ್ಡ್ಸ್ ಇರ್ತಾ ಇದ್ರು. ಇವಾಗ ದೊಡ್ಡ ವ್ಯಕ್ತಿ ಇದ್ರೆ ನಿಮ್ಗೆ ಗೊತ್ತಿದೆ, ಬಾಡಿಗಾರ್ಡ್ಸ್ ಈ ಪೊಲಿಟಿಷಿಯನ್ಸ್ಗೆಲ್ಲ ಅವ್ರಿಗೂ ಬಾಡಿಗಾರ್ಡ್ಸ್ ಇದ್ರು. ಕಾರಣ ಏನಂತ ಹೇಳಿದ್ರೆ ಇವರು ಎಷ್ಟು ಸಂತರು ಅಂತ ನಡೆದಾಡುವ ಸಂತರು ಅಂತ ಜನಗಳಲ್ಲಿ ಹೆಸರುವಾಸಿ ಕೊಟ್ಟಿದ್ರು. ಅದಕ್ಕಾಗಿ ಈ ಸಂತರಿಂದ ನಾವೇನಾದ್ರೂ ಪಡಿಬೇಕು ಅಂದ್ಬಿಟ್ಟು ಕತ್ರಿಗಳು ಇಟ್ಕೊಂಡು ಅವರು ನಡೆದಾಡ್ತಾ ಇದ್ರೆ ಹಿಂದೆ ಬಂದ್ಬಿಟ್ಟು ಅವರ ಬಟ್ಟೆನೆ ಕಟ್ ಮಾಡ್ಕೊಂಡು ಹೋಗ್ಬೋದು. ಅದು ತುಂಡು ಬಟ್ಟೆ ನನ್ನ ಹತ್ರ ಇರಲಿ ಅಂತ. ಅದರಿಂದ ಅಲ್ಲಿ ತಡೆಯೋದಕ್ಕೆ ಹಾಗೆ ಬಿಟ್ಟುಬಿಟ್ಟಿದ್ರೆ ಕಡೆಗೆ ಅವರು ಬಟ್ಟೆ ಇಲ್ಲದಿದ್ದರೆ ಮನೆಗೆ ಹೋಗ್ಬೇಕಾಗಿತ್ತು. ಕತ್ರಿಗಳು ಇಟ್ಕೊಂಡಿದ್ರೆ ಎಲ್ಲರೂ ಏನಾದರೂ ಒಂದು ಸಂತರಿಂದ ಪಡೆಯೋಣ ಅಂತ ಅಂದ್ಬಿಟ್ಟು ಬಾಡಿಗಾರ್ಡ್ಸ್ ಅವರು ಕಾಪಾಡ್ತಾ ಇದ್ರು. ಹೀಗೆ ಕಡೆಗೆ ಅವರು ದೈವಾಧೀನರಾದ್ಮೇಲೆ ಮಣ್ಣು ಮಾಡ್ತಾರೆ. ಮಣ್ಣು ಮಾಡಿ ಮಾರನೇ ವರ್ಷಕ್ಕೆ ಆ ವರ್ಷದಲ್ಲಿಯೇ ಅದ್ಭುತಗಳು ಪ್ರಾರಂಭ ಆಗುತ್ತೆ. ಪ್ರಾರಂಭ ಆಗಿ ಇವರು ಹೆಸರುವಾಸಿ ಪಡಿತಾರೆ. ಹೀಗಿರುವಾಗ ಇವತ್ತು ಈ ಧರ್ಮ ಕೇಂದ್ರದಲ್ಲಿ ಅನೇಕ ಧರ್ಮ ಕೇಂದ್ರಗಳಲ್ಲಿ ಸಂತ ಹಬ್ಬ ಕೊಟ್ಟಾಗ್ತೀವಿ. ನಾನು ತಟ್ಟುಗುಪ್ಪೆ ಮರಿಯಾಪುರದಲ್ಲಿದ್ದಾಗ ಅದಕ್ಕಾಗಿಯೇ ಅಂತೋಣಿಯವರಿಗೆ ವಿಶೇಷವಾಗಿ ಒಂದು ಆಂಪಿ ಥಿಯೇಟರ್ ಮಾಡಿಬಿಟ್ಟು ಅದರ ಮೇಲೆ ಪ್ರಪಂಚದಲ್ಲಿಯೇ ಎತ್ತರವಾದ ಸಂತ ಅಂತೋಣಿಯವರ ಪ್ರತಿಮೆಯನ್ನು ಮಾಡಿಟ್ಟಿದ್ದೀವಿ. ಅಲ್ಲಿ ಅನೇಕ ಜನಗಳು ಯಾತ್ರಿಕರು ಹೋಗಿ ದರ್ಶನ ಮಾಡ್ತಾರೆ. ಆದರೆ ಪ್ರತಿಯೊಂದು ದೇವಾಲಯದಲ್ಲಿಯೂ ಅಂತೋಣಿಯವರ ಸ್ವರೂಪ ಇರುವಾಗ ಜನಗಳು ಹೋಗಿ ಭಕ್ತಿ ಅಚ್ಚುಗುತ್ತಲ್ಲಿ ಅವರ ಬೇಡಿಕೆಯನ್ನು ಅವರ ಮುಂದೆ ಇಟ್ಟು ಅದನ್ನು ಪಡೀತಾ ಇದ್ದಾರೆ. ಅದಕ್ಕಾಗಿ ಈ ಸಂತರು ಅಷ್ಟು ಹೆಸರುವಾಸಿ ಪಡೆದಿರೋದು. ಆದರೆ ಪ್ರಿಯ ಸಹೋದರರೇ, ಚಿಕ್ಕ ವಯಸ್ಸಾಗಲಿ ದೊಡ್ಡ ವಯಸ್ಸಾಗಲಿ ಚಿಕ್ಕ ವಯಸ್ಸಿನಲ್ಲೇ ಸಂತರಾಗಿದ್ದಾರೆ. ನಮಗೂ ಅನೇಕ ಅವಕಾಶಗಳಿದ್ದಾವೆ. ಇವಾಗ ಮನುಷ್ಯರು ಕಣ್ಣು ತೆಗೆದರೆ ಜನನ, ಕಣ್ಣು ಮುಚ್ಚಿದರೆ ಮರಣ. ಇವೆರಡು ಮಧ್ಯದಲ್ಲಿದೆಯಲ್ಲ, ಜನನ ಮತ್ತು ಮರಣ ಮಧ್ಯದಲ್ಲಿರೋದೇ ಜೀವನ. ಜನನ ನಾವೆಲ್ಲಿ ಹುಡ್ತೀವಿ ಅಂತ ನಾವು ಕೇಳಕ್ಕಾಗೋದಿಲ್ಲ. ನಮ್ಮ ತಂದೆ ತಾಯಿ ಯಾರಾಗ್ತಾರೋ ನಾವು ಕೇಳಿ ಬಂದಿರೋದಿಲ್ಲ. ಎಲ್ಲಿ ಸಾಯ್ತೀವಿ ಅಂತ ಗೊತ್ತಿಲ್ಲ. ಅನೇಕ ತಿಳ್ಕೊಂಡಿರೋದನ್ನ ಮನೇಲೆ ಸಾಯ್ತೀವಿ ಅಂತ. ಆದ್ರೆ ಓಡಾಡ್ತಾ ಇರುವಾಗ ಅಲ್ಲೇ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ಬೋದು. ಎಲ್ಲಿ ಹುಡ್ತೀವಿ ಎಲ್ಲಿ ಸಾಯ್ತೀವಿ ಅಂತ ಗೊತ್ತಿಲ್ಲ. ಆದ್ರೆ ಜೀವನ ನಡೆಸೋದಕ್ಕೆ ಪ್ರಸ್ತುತ ನಮ್ಮ ಕೈಯಲ್ಲಿದೆ. ಒಳ್ಳೆಯ ಜೀವನ ಜೀವಿಸಿದ್ರೆ ಸತ್ರು ಅಷ್ಟೇ. ನಮಗೆ ಎಷ್ಟು ಸಮಯ ಇದೋ ಅಷ್ಟೇ ಅವ್ರಿಗೆ ಇದ್ದಿದ್ದು. ಬೆಳಗ್ಗೆಯಿಂದ ಸಂಜೆವರೆಗೂ 24 ಗಂಟೆ ಮಾತ್ರ ಅವ್ರಿಗೆ ಇದ್ದಿದ್ದು. ನಮಗೂ ಅಷ್ಟೇ ಇದೆ. ಅವರು ಕೆಲವು ವರ್ಷ ಜೀವಿಸಿದ್ರು ಸಹ ಒಳ್ಳೆ ಜೀವನ ಜೀವಿಸಿ ದೇವರ ಬಳಿ ಅವರಿದ್ದಾರೆ. ಈಗ
ನಮ್ಮ ಜೀವನವನ್ನು ಹಸನಾಗಿ ನಡೆಸಿಕೊಳ್ಳಲು ಈ ಸುಮಾರು 10,000 ಸಂತರು ನಮ್ಮ ಮುಂದೆ ಆದರ್ಶವಾಗಿದ್ದಾರೆ. ಅದಕ್ಕಾಗಿ ಧರ್ಮಸಭೆಯಲ್ಲಿ ಪಟಗಳು, ಸೌಪ ಇಡೋದು, ಈ ಸಂತರನ್ನ ನಾವು ಅನುಸರಿಸಬೇಕು ಅಂದ್ಬಿಟ್ಟು ಹೀಗೆ ಸ್ವರೂಪವಿರುತ್ತಾರೆ. ಆಗಿರುವಾಗ ಸಂತ ಅಂತೋಣಿಯವರು ಈ ದಿನ ಈ ಧರ್ಮ ಕೇಂದ್ರವನ್ನು ವಿಶೇಷವಾಗಿ ಆಚರಿಸುವ ಸಂದರ್ಭದಲ್ಲಿ ಅವರ ಕೃಪಾವರದಿಂದ ನಾವೆಲ್ಲರೂ ಯೇಸು ಸ್ವಾಮಿಯ ಹಾದಿಯಲ್ಲಿ ನಡೆಯೋದಕ್ಕೆ ನಮಗೆ ಮಾರ್ಗದರ್ಶನ ಆಗಲಿ ಅಂದ್ಬಿಟ್ಟು ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡೋಣ. ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ, ಲೋಕದ ಇತರ ಎಲ್ಲಕ್ಕಿಂತ ಮಿಗಿಲಾದ ಹಾಗೂ ಮೊದಲ ಆದ್ಯತೆ ಪ್ರೀತಿಯನ್ನು ನಮ್ಮಿಂದ ಬಯಸುವ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವ, ಬೇಡಿಕೆಗಳನ್ನು ನೆರವೇರಿಸುವ ದೇವರಾಗಿದ್ದಾರೆ. ಅದೇ ವಿಶ್ವಾಸ ಭರವಸೆಯಲ್ಲಿ ನಮ್ಮ ಬೇಡಿಕೆಗಳನ್ನು ಅವರ ಮುಂದೆ ಇಡೋಣ. ನಿಮ್ಮೆಲ್ಲರ ಉತ್ತರ: ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ 14ನೇ ಲಿಯೋ ಧರ್ಮಾಧ್ಯಕ್ಷಕರು, ಮುಖಂಡರು, ಧಾರ್ಮಿಕ ಸಹೋದರ ಸಹೋದರಿಯರು, ದೈವಿಕ ಚೈತನ್ಯದಿಂದ ಇಡೀ ಜಗತ್ತನ್ನು ಯೇಸು ಕ್ರಿಸ್ತರ ಸಾಮ್ರಾಜ್ಯದತ್ತ ಮುನ್ನಡೆಸಲೆಂದು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಪ್ರಾರ್ಥನೆಯ ಕ್ರೈಸ್ತ ಧರ್ಮವು ಶಿಲ್ಬೆಯ ಧರ್ಮ ಎಂದು ನಂಬಿರುವ ನಾವು ನಮ್ಮ ಬಾಡಿನಲ್ಲಿ ಎದುರಾಗುವ ಕಷ್ಟ ಸಂಕಟಗಳನ್ನು ಪವಿತ್ರ ಶಿಲುಬೆ ಎಂದು ಪರಿಗಣಿಸಿ ಅದರ ಮೂಲಕ ಯೇಸು ಕ್ರಿಸ್ತರಿಗೆ ಹತ್ತಿರವಾಗುವ ವರಗಳನ್ನು ಪಡೆಯುವಂತೆ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ದೇವರ ಸಾಮ್ರಾಜ್ಯವನ್ನು ಸಾರುವ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ದೇವಜನರನ್ನು ನಾವು ಉಪೇಕ್ಷಿಸದೆ ಅವರೊಂದಿಗೆ ಕೈ ಜೋಡಿಸಿ ಸುಖ ಸಂದೇಶ ಸಾರಲು ಬೆಂಬಲ ನೀಡುತ್ತಾ ನಾವು ಸಹ ದೇವರ ಕೃಪಾವರಗಳಿಗೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ಕ್ರೈಸ್ತ ಧರ್ಮವೆಂದರೆ ಕ್ರಿಸ್ತ ಯೇಸುವಿನ ನಿಜ ಶಿಷ್ಯರಾಗುವುದು ಎಂಬ ಸತ್ಯವನ್ನು ನಾವೆಲ್ಲರೂ ಅರಿತು ಕ್ರೈಸ್ತ ಮೂಲಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಲೆಂದು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಮ್ಮ ಪ್ರಾರ್ಥನೆಯ ಆಲಿಸಿರಿ. ದಯಾಮಯ ದೇವರೇ, ನಮ್ಮ ತಂದೆ ತಾಯಿ ಬಂಧು ಬಳಗಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಪೋಷಿಸುವ ನೀವು ನಮ್ಮ ಅಗತ್ಯ ಮತ್ತು ಬೇಡಿಕೆಗಳನ್ನು ಚೆನ್ನಾಗಿ ಅರ್ಥರಾಗಿದ್ದೀರಿ.
ನಿಮ್ಮ ಮುಂದೆ ಇರಿಸಿರುವ ನಮ್ಮ ಬೇಡಿಕೆಗಳನ್ನು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೆರವೇರಿಸಬೇಕೆಂದು ವಿನಯದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತರಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ. ಪ್ರಭು ನಿಮ್ಮ ರಹಸ್ಯಗಳ ಪರಿಣಾಮವನ್ನು ದೈವ ಸಂಪೂರ್ಣಗೊಳಿಸಿ ನಮ್ಮ ದೈವಾಕೃತ್ಯಗಳು ಸೇವಾಕೃತ್ಯಗಳಿಗೆ ಪವಿತ್ರ ಕೊಡುಗೆಗಳಿಗೆ ಯೋಗ್ಯವಾಗುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರನೇ ಸರ್ವಶಕ್ತರಾದ ನಿತ್ಯ ದೇವರೇ, ನಾವೇನೆಂದು ಎಲ್ಲೆಂದು ನಿಮಗೆ ಕೃತಿಯನ್ನು ಸಲ್ಲಿಸುವುದು ನಿಜವಾಗಲೂ ನ್ಯಾಯವಾಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಮಕ್ಕಳು ಪಾಪದ ನಿಮಿತ್ತ ನಿಮ್ಮಿಂದ ದೂರಗೊಳ್ಳಾದ ನಿಮ್ಮ ಪುತ್ರನ ರಕ್ತದಿಂದಲೂ ಪವಿತ್ರಾತ್ಮ ಶಕ್ತಿಯಿಂದಲೂ ಅವರು ನಿಮ್ಮ ಬಳಿಗೆ
ಕ್ರಿಸ್ತರ ಶರೀರವಾಗಿಯೂ ಪವಿತ್ರಾತ್ಮ ಆಲಯಗಳಾಗಿ ಮಾರ್ಪಟ್ಟ ನಿಮ್ಮ ಪ್ರಜೆ ನಿಮ್ಮ ಬಗೆಯ ಜ್ಞಾನದ ಸ್ತುತಿಗಾಗಿ ಧರ್ಮಸಭೆಯಿಂದ ವ್ಯಕ್ತವಾಗಿದೆ. ಆದ್ದರಿಂದ ದೂತಗಳ ಸಮೂಹದೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ಆನಂದದಿಂದ ನಾವು ಘೋಷಿಸುತ್ತೇವೆ. ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನರಾದ ಸಮಯದಲ್ಲಿ ಸ್ವೈಚ್ಛಿಕ ಯಾತನೆಗೆ ಒಳಗಾದವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಅರ್ಪಿಸಲಾಗುವ ನನ್ನ ಶರೀರ. ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿಂದು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯಿಂದ ವಿನಯಿಸುತ್ತೇವೆ. ಧರ್ಮಸಭೆಯನ್ನು ಸ್ವೀಕರಿಸಿದ್ದೀರಿ. ನಮ್ಮ ವಿಶ್ವಗುರು ನಿಯೋಗದೊಂದಿಗೂ ಮಾನುಷ ಪುತ್ರರೊಂದಿಗೂ ಸಹಾಯಕ ಸತೀಶ್ ಮತ್ತು ಸುಸಂಗತಿಯೊಂದಿಗೆ ಸಕಲ ಯಾಜಕರೊಂದಿಗೂ ಅದನ್ನು ನೀತಿ ಪರಿಪೂರ್ಣತೆಗೆ ಮುನ್ನಡೆಸಿ ಪ್ರಭು ವಿಶ್ವವಿರುವ ಈ ಸಹೋದರ ಸಹೋದರಿಯರನ್ನು ನಿಮ್ಮೆಲ್ಲರಾದ ಎಲ್ಲರನ್ನು ಸ್ಮರಿಸಿದ್ದೀರಿ. ಅವರನ್ನು ಈ ಸಮುದ್ರದ ಹೊರಗೆ ಬರಮಾಡಿರಿ. ನಮ್ಮ
ಕಣ್ಣೀರು ಬರುತ್ತಿರುವಂತೆ ನೀವು ಮಾತ್ರ ಪೂಜ್ಯ ಕಣ್ಣೀರಿನೊಂದಿಗೂ ಆಕೆಯ ಸಂತತಿಯ ಸೇವಕರೊಂದಿಗೂ ಪರಿಶುದ್ಧರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರವಾದ ಸಕಲ ಸಂತರೊಂದಿಗೂ ನಾವು ನಿತ್ಯವೂ ಶ್ರೀಮದ ಸ್ಥಾನಿಕರಾಗಿ ನಿಮ್ಮ ಸ್ತುತಿಸಿ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮೂಲಕ ಪ್ರಾರ್ಥಿಸುತ್ತೇವೆ. ಪವಿತ್ರಾತ್ಮೈಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಇವೆಲ್ಲವಂತವಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಆಜ್ಞೆಯಿಂದ ಪ್ರೇರಿತರಾಗಿ ದೈವಾಬೋಧನೆಯಿಂದ ಶಿಕ್ಷಕರಾಗಿ ಇದರಿಂದ ನಾವು ಮಾಡುವುದೇನೆಂದರೆ ಪ್ರಾರ್ಥಿಸುತ್ತೇವೆ. ನಿಮ್ಮ ದೈವ ನೆರವನ್ನು ಪಡೆದು ಪಾಪದಿಂದ ಸದಾ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯ ದಯೆಯಿಂದ ಕರುಣಿಸಿ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಣೆ ಯೇಸು ಕ್ರಿಸ್ತನಾಗುವುದನ್ನು ನೀವು ನಿಶ್ಚಯಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರಿಯೇಷಿತರೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮದಲ್ಲಿ ವಿಶ್ವಾಸ ವೀಕ್ಷಿಸದೆ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪರಿಪಾಲಿಸಿ ಯೋಗಾಂತರದ ಜೀವಿಸುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಇಗೋ ದೇವರ ಕುರಿಮನೆ, ಇಗೋ ಇವರೆಲ್ಲೋ ಪಾಪಗಳನ್ನು ಪರಿಹರಿಸುವರು. ಕುರಿಮನೆಯ ಕುರಿಮನೆಯ ಆನಂದಗಳು ಭಾಗ್ಯವಂತರು.
ಸಕಲ ಸೃಷ್ಟಿಯ ಒಡೆಯರೇ, ಸೃಷ್ಟಿಯ ಆರಂಭದಲ್ಲಿ ಪುರುಷರನ್ನು ಸ್ತ್ರೀಯರನ್ನು ವಿವಾಹದ ಒಡಂಬಡಿಕೆಯಲ್ಲಿ ಐಕ್ಯವಾಗಿರಲು ರೂಪಿಸಿದಿರಿ. ಸಕಲ ವಿವಾಹಿತ ದಂಪತಿಗಳಿಗೆ ಶಾಂತಿಯಲ್ಲಿ ಬದುಕುವ ಕೃಪೆಯನ್ನು ದಯಪಾಲಿಸಿರಿ. ಜೀವನದ ಪ್ರತಿ ಗಳಿಗೆಯೂ ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ಐಕ್ಯತೆಯಲ್ಲಿ ನಡೆಯಲು ಮತ್ತು ಪರಸ್ಪರ ಗೌರವದಿಂದ ಜೀವಿಸಲು ಅವರಿಗೆ ಸಹಾಯ ಮಾಡಿರಿ. ಪವಿತ್ರಾತ್ಮರು ಅವರ ಬದ್ಧತೆಯನ್ನು ನವೀಕರಿಸಿ ಪೂರ್ಣಗೊಳಿಸಲಿ. ಧರ್ಮಸಭೆಯ ಮೇಲಿರುವ ಕ್ರಿಸ್ತನ ಅಪಾರ ಪ್ರೀತಿಯನ್ನು ಬಿಂಬಿಸುವಂತೆ ಮಾಡಲಿ. ವೈವಾಹಿಕ ಜೀವನದ ಸವಾಲುಗಳಿಗೆ ಸಿಲುಕಿ ಸಂಕಷ್ಟಗಳು ಎದುರಾದಾಗ ಸ್ಥಿರವಾದ ಪ್ರೀತಿ, ಸಹನೆ, ಪ್ರಾಮಾಣಿಕತೆ ಮತ್ತು ತ್ಯಾಗದ ಜೀವನದ ಮೂಲಕ ವೈವಾಹಿಕ ಜೀವನ ಬಲವಾಗಿರುತ್ತದೆ ಎಂಬುದನ್ನು ಅವರಿಗೆ ನೆನಪಿಸಿರಿ. ಕೋಪ, ಮನಸ್ತಾಪ, ದುರ್ಬಲತೆ, ಭಿನ್ನಾಭಿಪ್ರಾಯ ಮತ್ತು ಸಂಶಯಗಳ ಮೂಲಕ ಸವಾಲುಗಳನ್ನು ಎದುರಾದಾಗ ಸಹನೆಯಿಂದ ಪರಸ್ಪರ ಆಲಿಸಿ ಜ್ಞಾನವನ್ನು ಸೌಮ್ಯತೆಯಿಂದ ಮಾತನಾಡುವ ಕೃಪೆಯನ್ನು, ಕ್ಷಮಿಸುವ ಹೃದಯವನ್ನು ದಯಪಾಲಿಸಿರಿ. ಗಲಿಲಾಯದ ಕಾನಾವೂರಿನಲ್ಲಿ ನೀರನ್ನು ದ್ರಾಕ್ಷಾರಸವಾಗಿಸಿದ ಪ್ರಭು ಯೇಸುವೇ, ವಿವಾಹದ ದಂಪತಿಗಳ ಮನೆಗೆ ಆನಂದ, ಶಾಂತಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸಿರಿ. ದೇವಮಾತೆ ಮರಿಯಮ್ಮನವರೇ ಮತ್ತು ಮಹಿಮಾಪರಿತ ಸಂತ ಜೋಸೇಫರೇ, ಈ ಮಹಾಧರ್ಮ ಕ್ಷೇತ್ರದ ಕುಟುಂಬಗಳ ಪವಿತ್ರತೆಯಲ್ಲಿ, ಪ್ರಿಯತೆಯಲ್ಲಿ ಮತ್ತು ಏಕತೆಯಲ್ಲಿ ಬೆಳೆಯುವಂತೆ ಆಶೀರ್ವದಿಸಿರಿ. ಆಮೇಲೆ ಪ್ರಾರ್ಥಿಸೋಣ. ಪ್ರಭುವನ್ನು ಅರ್ಪಿಸಿ ಸ್ವೀಕರಿಸಿದ ಈ ದಿವ್ಯ ಬಲಿಯು ನಮ್ಮಲ್ಲಿ ಜೀವ ತುಂಬನೆ ನಿರಂತರ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ಶಾಶ್ವತವಾಗಿ ಉಳಿಯುವ ಫಲವನ್ನು ನಾವು ಈವಂತೆ ಮಾಡಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಹೇಗೆ ಇರುವೆನೋ ಹಾಗೆಯೇ ನನಗಿರಲು ಬಿಡಿ. ನಾನು ಎಲ್ಲಿರುವೆನೋ ಅಲ್ಲಿಯೇ ನೆಲೆಸಲು ಬಿಡಿ ಎಂಬ ಆಶೋತ್ತರ ಪವಾಡ ಪುರುಷ ಸಂತ ಅಂತೋಣಿಯವರದ್ದು. ಪ್ರಿಯ ಸಹೋದರ ಸಹೋದರಿಯರೇ, ಭಕ್ತಾದಿಗಳೇ ಹಾಗೂ ಎಲ್ಲ ಗುರುವೃಂದದವರೇ, ನಿಮಗೆಲ್ಲರಿಗೂ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈಗ 1ನೇ ಸ್ವಾಮಿ ಥಾಮಸ್ ಗುರುಗಳ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. 1ನೇ ಸ್ವಾಮಿ ಥಾಮಸ್ ರವರು ಬೆಂಗಳೂರಿನ ಹೊರವಲಯದಲ್ಲಿರುವ ಹಾಲೇಕಲ್ಲು ಗ್ರಾಮದಲ್ಲಿ ಅಕ್ಟೋಬರ್ 1, 1947ರಂದು ಸಿ ಆರೋಗ್ಯ ಸ್ವಾಮಿ ಮತ್ತು ಶ್ರೀಮತಿ ಮರಿಯಾ ಮಾತಾ ದಂಪತಿಗಳ ಮಗನಾಗಿ ಜನಿಸಿದರು. 9 ಮಂದಿ ಒಡ ಹುಟ್ಟಿದವರಲ್ಲಿ 4 ಸಹೋದರರು ಮತ್ತು 5 ಮಂದಿ ಸಹೋದರಿಯರು. ಇವರ ನಡುವೆ ಇವರೇ ಕೊನೆಯವರು. ಇವರ ಸಹೋದರಿ ಸಿಸ್ಟರ್ ಜೋಸೆಫರ್ ಅವರು ಸಂತ ಜೋಸೆಫರ ಧಾರ್ಮಿಕ ಸಭೆಯಲ್ಲಿ ಕನ್ಯಾಭಗಿನಿಯಾಗಿ ಸೇವೆ ಸಲ್ಲಿಸಿ ದೈವದೀನರಾದರೆಂದು ತಿಳಿಸಲು ವಿಷಾದಿಸುತ್ತೇನೆ. ಮನೆಯಲ್ಲಿನ ಭಕ್ತಿ ವಿಶ್ವಾಸದ ವಾತಾವರಣ, ಹಿರಿಯ ಗುರುಗಳ ಪ್ರೇರಣೆಯಿಂದ ರೆಸಿಡೆನ್ಸಿ ರಸ್ತೆಯಲ್ಲಿದ್ದ ಆಗಿನ ಬೆಂಗಳೂರು ಧರ್ಮ ಕ್ಷೇತ್ರದ ಸಂತ ಮರಿಯಮ್ಮನವರ ಕಿರಿಯ ಗುರುಮಠಕ್ಕೆ ಪ್ರವೇಶ ಪಡೆದು 2 ವರ್ಷ ಲ್ಯಾಟಿನ್ ಭಾಷೆ ಅಭ್ಯಾಸ ಮುಗಿಸಿದರು. 1966ರಲ್ಲಿ ಮಹಾರಾಷ್ಟ್ರದ ನಾಗಪುರ ಜಿಲ್ಲೆಯ ಸಂತ ಚಾರ್ಲ್ಸ್ ಸೆಮಿನರಿಗೆ ಸೇರಿ 1 ವರ್ಷ ಪದವಿ ಪೂರ್ಣ ಶಿಕ್ಷಣ, 3 ವರ್ಷಗಳ ಪದವಿ ಶಿಕ್ಷಣದೊಂದಿಗೆ ತತ್ವಶಾಸ್ತ್ರ ಮತ್ತು ದೈವಶಾಸ್ತ್ರದ ವ್ಯಾಸಂಗವನ್ನು 1974ರಲ್ಲಿ ಯಶಸ್ವಿಯಾಗಿ ಪೂರೈಸಿ ಬೆಂಗಳೂರಿಗೆ ಹಿಂದಿರುಗಿದರು. 25 ಮೇ 1974ರಂದು ಗುರುದೀಕ್ಷೆ ಪಡೆದರು. ಇವರಿಗೆ ಪರಮ ಪೂಜ್ಯ ಡಾಕ್ಟರ್ ರಾಜಪ್ಪರವರು ಗುರುದೀಕ್ಷೆಯನ್ನು ನೀಡಿದರು. ತದನಂತರ ಬೆಂಗಳೂರು ಮಹಾಧರ್ಮ ಕ್ಷೇತ್ರದಲ್ಲಿ ಹಲವು ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಧರ್ಮ ಕೇಂದ್ರಗಳಲ್ಲಿ ತಮ್ಮ ಅಮೂಲ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. 5 ದಶಕಗಳ ಸಾರ್ಥಕ ಬದುಕಿನ ಸಾಧಕ
ಒಂದನೆಯ ಸ್ವಾಮಿ ಆ ಥಾಮಸ್ ರವರು. ಕರುನಾಡಿನ ಕ್ರೈಸ್ತ ಭಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿ ನಾಡಿನ ಜನತೆಯ ಪ್ರೀತಿಗೆ ಪಾತ್ರರಾದಂತಹ ಮತ್ತು ನಾಡು ನುಡಿಗೆ ಸಮೃದ್ಧಿವಾಗಿ ಸೇವೆ ಸಲ್ಲಿಸಿ ನಾಡಿಗೆ ಕೀರ್ತಿ ತಂದ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ದುಡಿದ ಗಣ್ಯ ಚೇತನ ಎಲೆಮರೆಯ ಕಾಯಿಯಂತೆ ಕನ್ನಡದ ಸೇವೆಯಲ್ಲಿ ಕಾಯ ವಾಚ ಮನಸ ನಿರತವಾಗಿರುವ ಕನ್ನಡದ ಕಟ್ಟಾಳು ಕ್ರೈಸ್ತರು ಒಂದನೆಯ ಸ್ವಾಮಿ ಆ ಥಾಮಸ್ ರವರು. ಇವರ ಸೇವೆ ಅನನ್ಯ, ಅಸಾಮಾನ್ಯ ಮತ್ತು ಅವಿಸ್ಮರಣೀಯ. ಇವರು ಅಪ್ಪಟ ಕನ್ನಡಿಗ, ಕನ್ನಡದ ಅಭಿಮಾನಿ, ಕನ್ನಡದ ಕಟ್ಟಾಳು. ಕರ್ನಾಟಕದಲ್ಲಿ, ಅದರಲ್ಲೂ ಕರ್ನಾಟಕದ ಕ್ರೈಸ್ತ ದೇವಾಲಯಗಳಲ್ಲಿ ಪ್ರಾರ್ಥನಾ ವಿಧಿಗಳು, ಕನ್ನಡದಲ್ಲಿ ಆಡಳಿತಗಳು ನಡೆಯಬೇಕೆಂದು ಧರ್ಮಾಧಿಕಾರಿಗಳಿಗೆ ಒತ್ತಾಯಿಸಿದರು. ಅನುಷ್ಠಾನವಾದಾಗ ಹೋರಾಟಕ್ಕೆ ಮುಂದಾದರು. ವಿಶ್ವ ಕನ್ನಡ ಧರ್ಮಗುರುಗಳ ಬಳಗದ ಅಧ್ಯಕ್ಷರಾಗಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಬಳಗದಲ್ಲಿ ಸುಮಾರು 400 ಮಂದಿ ಕನ್ನಡ ಧರ್ಮಗುರುಗಳಿದ್ದಾರೆ. ಕನ್ನಡಕ್ಕೆ, ಕನ್ನಡಿಗರಿಗೆ ಅನ್ಯಾಯವಾದಾಗ ಮುಂದಾಗಿ ದಿಟ್ಟತನದಿಂದ ಮುಂದಾಗುತ್ತಾರೆ. ಇವರ ಜೀವನದ ಅತಿಶ್ರೇಷ್ಠ ಸಾಧನೆ ಮರಿಯಾಪುರ ಗ್ರಾಮದಲ್ಲಿ ಇವರ ಸೇವೆಗೆ ಮತ್ತೊಂದು ಮೈಲಿಗಲ್ಲು ದಾಖಲೆ. ಐತಿಹಾಸಿಕ ಸಂತ ಅಂತೋಣಿಯವರ 31 ಹಡಿಗಳ ಬೃಹತ್ ಪ್ರತಿಮೆ ನಿರ್ಮಾಣ, ಮಹಿಮೆ ಧ್ವನಿಗಳಿಗೂ ನಾಟಕ ವೀಕ್ಷಿಸಲು ಪೂರಕವಾದ ಆಂಫಿ ಥಿಯೇಟರ್ ನಿರ್ಮಾಣ, ಜನದೇವ ಮಾತೆ ಗುಡಿಯ 100 ವರ್ಷ ಇತಿಹಾಸವುಳ್ಳ ಸ್ಥಳದಲ್ಲಿ ಜನದೇವ ಮಾತೆಯ ಸುಮಾರು 35 ಅಡಿಗಳ ಬೃಹತ್ ಪ್ರತಿಮೆ ನಿರ್ಮಾಣ, ಮರಿಯಾಪುರದ ಜನಕ ದಿವಂಗತ 1ನೇ ಸ್ವಾಮಿ ಪಿ ಸಿಜೋ ಸ್ವಾಮಿಯ 25 ಅಡಿಗಳ ಪ್ರತಿಮೆ ನಿರ್ಮಾಣ, ಮರಿಯಾಪುರದ ಜನಕ ದಿವಂಗತ 1ನೇ ಸ್ವಾಮಿ ಪಿ ಎಫ್ ಸಿಜೋರವರಾದರೆ ಇಂದು ನಗರೀಕರಣದ ಎಲ್ಲ ಚಹರೆಗಳನ್ನು ಹೊತ್ತು ಸಂಪೂರ್ಣವಾಗಿ ಮಹಾನಗರದ ಹೊರದಲ್ಲಿ ಲೀನವಾಗುವಂತಹ ದಾಪುಗಾಲು ಇಟ್ಟಿದ್ದೇ ಮರಿಯಾಪುರದ ಆಧುನೀಕರಣದ ಶಿಲ್ಪಿ ಹಾಗೂ ಮರಿಯಾಪುರವನ್ನು ಮಹಿಮಾಪುರವನ್ನಾಗಿ ಮಾಡಿ ಜನರ ಪ್ರೀತಿಯಿಂದ ನೆನಪಿಸಿಕೊಳ್ಳುವ 1ನೇ ಸ್ವಾಮಿ ಆ ಥಾಮಸ್ ರವರು. ಹಾಗೆಯೇ ಇಲ್ಲಿ ಹೇಳದೆ ಉಳಿದುಕೊಂಡ 10 ಹಲವು ಕಾರ್ಯಗಳು ಇಂದಿಗೂ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿದೆ. ಹಾಗೆ ಇಂತಹ ಗುರುಗಳು ನಮ್ಮ ದೇವಾಲಯದಲ್ಲಿ ಸುಮಾರು 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವುದು, 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವುದು, ಅವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡೆದು ಬಂದಿರುವ ಕಾರ್ಯ ನಮ್ಮ ನೀವೆಲ್ಲರ ಪುಣ್ಯ. ಅವರ ಸಾಧನೆ ಸಾಸಿವೆ ಕಾಳಿನಷ್ಟು ಸಹ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದರ ಸಾರ್ಥಕ ಬದುಕಿನ ದೇವರ ವಾಗ್ದಾನದ ಅನುಗ್ರಹ ನಿಶ್ಚಿತ. ಇವರ ಮುಂದಿನ ಅಧಿಕೃತ ಧಾರ್ಮಿಕ ಸೇವೆಯು ವಿಶ್ರಾಂತ ಬದುಕು ಆರೋಗ್ಯಮಯವಾಗಿಯೂ, ಆನಂದಮಯವಾಗಿಯೂ, ಆದರ್ಶಮಯವಾಗಿಯೂ, ಅನುಕರಣಮಯವಾಗಿಯೂ ನಮ್ಮ ಪ್ರಾರ್ಥನೆ ಮತ್ತು ಆರೈಕೆ. ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ 1ನೇ ಸ್ವಾಮಿ ಆ ಥಾಮಸ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ ನನ್ನ ವಿಚಾರಣೆಯ ಗುರುಗಳಾದ 1ನೇ ಸ್ವಾಮಿ ರಾಜರತ್ನಂರವರಿಂದ ಗುರುಗಳನ್ನು ಸನ್ಮಾನಿಸಲಾಗುತ್ತದೆ. ಗುರುಗಳಿಗೆ ತುಂಬುರಿದ ಧನ್ಯವಾದಗಳು. ಈಗ ತಿಳಿದ ವಿಷಯ ಏನಂದ್ರೆ, ಬಿಷಪರಾದಂತಹ ರಾಜಪ್ಪನವರು ಫಾದರ್ ಥಾಮಸ್ ರವರ ಚಿಕ್ಕಪ್ಪ ಅಂತ ತಿಳಿದು ತುಂಬಾ ಸಂತೋಷ ಆಗಿದೆ. ಹಾಗೂ ಇಂದಿನ ಹಬ್ಬದ ಬಗ್ಗೆ ನಮ್ಮ ವಿಚಾರಣೆಯ ಗುರುಗಳಾದ 1ನೇ ಸ್ವಾಮಿ ರಾಜರತ್ನಂರವರನ್ನು ಕೇಳಿದಾಗ ಸಹಮತ ಸೂಚಿಸಿ ಎಲ್ಲ
ಇಂದಿನ ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈಗ 1ನೇ ಸ್ವಾಮಿ ಥಾಮಸ್ ರವರಿಂದ ಗುರುಗಳನ್ನು ಸನ್ಮಾನಿಸಲಾಗುತ್ತದೆ. ಇಂದಿನ ದಿವ್ಯ ಬಲಿಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲು ಕಾರಣವಾದವರು ಗಾಯನ ವೃಂದದವರು. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಇಂದಿನ ಬಲಿಪೀಠದ ಹೂವಿನ ಅಲಂಕಾರ, ಭಕ್ತಾದಿಗಳಿಗೆ ಸಹಭೋಜನ ವ್ಯವಸ್ಥೆ ಹಾಗೂ ಪವಾಡ ಪುರುಷ ಸಂತ ಅಂತೋಣಿಯವರ ಹಬ್ಬದ ಬಲಿಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲು ಸಹಕರಿಸಿದ ನನ್ನ ಎಲ್ಲ ಸಹೋದರರಿಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಬಲಿಪೂಜೆಯಲ್ಲಿ ಸಹಕರಿಸಿದ ಎಲ್ಲ ಬಲಿಪೀಠಗಳು ಹಾಗೂ ಬ್ರದರ್ಸ್ ಹಾಗೂ ನಮ್ಮ ಉಪದೇಶಿಯಾದಂತಹ ದೇವರಾಜ್ ರವರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಎಲ್ಲ ಭಕ್ತಾದಿಗಳಿಗೂ ಸಹಭೋಜನದ ವ್ಯವಸ್ಥೆ ಮತ್ತು ಸಿಹಿಯನ್ನು ನೀಡಲಾಗುವುದು. ಸಹಭೋಜನದಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಶುಭೋದಯ. ಎಲ್ಲರಿಗೂ ಶುಭವಾಗಲಿ. ದಯವಿಟ್ಟು ಎಲ್ಲ ಅಂತೋಣಿ ಅಂತ ಹೆಸರಿಯವರೆಲ್ಲ ಮುಂದೆ ಬಂದು ಈ ಕೇಕ್ ಕಟ್ ಮಾಡಬೇಕಾಗಿ ವಿನಂತಿ. ಸಹೋದರ ಸಹೋದರಿಯರೇ, ಈ ಸಂತ ಅಂತೋಣಿಯವರ ಹಬ್ಬದ ಬಲಿಪೂಜೆಯನ್ನು ಅರ್ಪಿಸಿದ ವಂದನೆ ಫಾದರ್ ಎ ಥಾಮಸ್ ಅವರಿಗೆ ನಿಮ್ಮ ಪರವಾಗಿಯೂ ನನ್ನ ಪರವಾಗಿಯೂ ಕೃತಜ್ಞತೆಯ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ನಿಮ್ಮೆಲ್ಲರಿಗೂ ನಾನು ಕೇಳಬೇಕಾದ ಒಂದು ಪ್ರಶ್ನೆ ಇದೆ. ಏನು? ಸಂತರಾಗಲು ಯಾರಿಗಾದರೂ ಇಷ್ಟವಿದೆಯೇ? ಸಂತರಾಗಲು ಯಾರಿಗಾದರೂ ಇಷ್ಟವಿದೆಯೇ? ಕೈಯನ್ನ ಇದೆ ಸಾಕು. ನಾನು ಹೇಳ್ತೀನಿ, ಏನ್ ಮಾಡ್ಬೇಕಿದ್ರು? ಸಂತರಾಗಬೇಕಿದ್ರೆ ಏನ್ ಮಾಡ್ಬೇಕಿದ್ರು? ಸಾಯಬೇಕು. ಅದಕ್ಕೆ ಎಲ್ಲರೂ ಯಾರು ಕೈ ಎತ್ತಿಲ್ಲ ಅಂತ ಕಾಣುತ್ತೆ. ಅದಿರಲಿ, ದೇವರು ಹೇಳಿದ್ದಾರೆ, ತನ್ನ ಜೀವನವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ಸಂತರಾಗಬೇಕಾದರೆ ನಮ್ಮ ಜೀವನವನ್ನು ಕಳೆದುಕೊಳ್ಳಬೇಕು. ಉತ್ತಮ ಪ್ರಬೋಧನೆ ಮಾಡಿದ ಫಾದರ್ ಎ ಥಾಮಸ್ ಅವರಿಗೆ ಮತ್ತು ಅವರು ಫಸ್ಟ್ 25 ಸಂತರ ಹೆಸರು ಹೇಳಿದರು. ಯಾರಾದ್ರು ಒಂದು ಹೆಸರು ಹೇಳಿ. ಎರಡನೇ ಸಲ 38 ಸಂತರ ಹೆಸರು ಹೇಳಿದರು. ಯಾರಾದ್ರು ಒಂದು ಹೆಸರು ಹೇಳಿ. ಸಂತ ಅಂತೋಣಿಯವರ ಹೆಸರು ಹೇಳಿ. ಇವತ್ತು ಅಂತೋಣಿಯವರ ಹಬ್ಬ ಈ ವಾರ ಮೊದಲನೆಯ ಶುಕ್ರವಾರ ಬರುತ್ತದೆ. 6 ಗಂಟೆಗೆ ಆರಾಧನೆ, ಅದರಾದ ನಂತರ ಬಲಿಪೂಜೆ ಇರುತ್ತದೆ. ಮತ್ತು ಇವತ್ತು ಕ್ಯಾಟಗಿಸಮ್ ಕ್ಲಾಸ್ ಇರೋದಿಲ್ಲ, ಯಾಕಂದರೆ ಬಲಿಪೂಜನೆ ಆದ ನಂತರ ಏನು ಊಟ. ಅದಕ್ಕೋಸ್ಕರ ಮಕ್ಕಳೆಲ್ಲರೂ ಬಿಡುಗಡೆಯಲ್ಲಿ ಬರುವ ಭಾನುವಾರ ನಾವು ಕ್ಯಾಟಗಿಸಮ್ ಕ್ಲಾಸ್ ಇಡುವ. ನಾನಲ್ಲಿ 7 ವರ್ಷ ಇದ್ದಾಗ ಸಂತ ಅಂತೋಣಿಯವರ ನೊವೇನ ಆಗಲಿ ಪೂಜೆ ಆಗಲಿ ನಾವು ಮಾಡಿಲ್ಲ. ಸುಮ್ಮನೆ ಅವತ್ತು ಪೂಜೆ ಅರ್ಪಿಸ್ತಾ ಇದ್ದೀವಿ. ಈ ದಿನ ಸ್ವಾಮಿ ರಾಜರತ್ನ ಇವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಇಷ್ಟು ವಿಜೃಂಭಣೆಯಿಂದ ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಅನೇಕ ಧರ್ಮ ಕೇಂದ್ರಗಳಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಇದು. ಅದರಿಂದ ಮೊದಲನೇದಾಗಿ ಸಂತ ಅಂತೋಣಿಯವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಮತ್ತು ನನಗೆ ವಿಶೇಷವಾಗಿ ಇವತ್ತು ಒಂದು ಅವಕಾಶ ಕೊಟ್ಟು ಈ ತಿಂಗಳೆಲ್ಲ
ನನ್ನ ಸ್ವಲ್ಪ ಡಿಮಾಂಡು ಈಗ ಸಂತ ಅಂತೋಣಿಯ ದೇವಾಲಯ ತೊಂಬುಚೆಟ್ಟಿಪಾಳ್ಯ ಅಲ್ಲಿ ನಡೆಯಿತು, ಬೆಳದಸರು ಇತರ ಕಡೆ ಇಲ್ಲಿ. ಅದರಿಂದ ಸಂತ ಅಂತೋಣಿಯವ್ರ ಬಗ್ಗೆ ಆದರೆ ಇವತ್ತು ಹೆಚ್ಚು ಹೇಳಕ್ಕಾಗಿಲ್ಲ. ತೊಂಬುಚೆಟ್ಟಿಪಾಳ್ಯದಲ್ಲಿ ಸುಮಾರು 31 ನಿಮಿಷ ಅವರ ಜೀವನ ಚರಿತ್ರೆ, ಬೇರೆ ವಿಷಯಗಳು. ಸಾಧಾರಣವಾಗಿ ಜನಗಳಿಗೆ ಸಂತರ ಚರಿತ್ರೆ ಗೊತ್ತಿರುತ್ತೆ, ಅದು ಬಿಟ್ಟು ಬೇರೆ ವಿಚಾರಗಳನ್ನ ನಾನು ಅನೇಕ ಸಾರಿ ಹೋಗಿದ ಕಡೆ ಹೇಳೋದು. ಆ ಊರಿನ ಒಂದು ಉಗಮ ಚರಿತ್ರೆ ಏನು ಅಂತ ತೊಂಬುಚೆಟ್ಟಿಪಾಳ್ಯದಲ್ಲಿ ಜನಗಳಿಗೆ ಗೊತ್ತಿರಲಿಲ್ಲ, ಹೇಗೆ ಅವರ ಊರು ಶುರುವಾಯಿತು ಅಂತ ಅದರೊಳಗೆ ನಾನು ಹೇಳಕ್ಕೆ ಸಾಧ್ಯ ಆಯಿತು. ಅದರಿಂದ ಇವತ್ತು ನಾನು ಅನೇಕ ಮುಖಗಳು, ಹಳೆ ಮುಖಗಳು ನೋಡ್ತಾ ಇದ್ದೇನೆ. 7 ವರ್ಷಗಳು ಬಹಳ ಸಂತೋಷವಾಗಿ ನಾವು ಕಳೆದಿದ್ದೇವೆ. ಒಂದೇನಂದ್ರೆ, ನಾನು ಮನೆಗಳನ್ನು ಪವಿತ್ರೀಕರಿಸಿ ಹೋದಾಗ ಕೆಲವರು ಕವರಲ್ಲಿ ದುಡ್ಡು ಕೊಡೋರು. ಅವಾಗ ಭಾನುವಾರದೊತ್ತು ಎಲ್ಲರಿಗೂ ನಾಷ್ಟ ಆ ಕವರಿಂದ ಸಿಗ್ತಾ ಇತ್ತು, ನಿರ್ವಾಹ ನಡೀತಾ ಇತ್ತು. ತಟ್ಟುಪೇರು ಅದಷ್ಟೇ. ಒಂದು ನನ್ನ ಜೀವನದಲ್ಲಿ ಹೇಳಬೇಕು ಅಂದ್ರೆ, ಜನಗಳು ನನಗೆ ಕೊಟ್ಟ ದುಡ್ಡು, ನನಗೆ ಕೊಟ್ಟಿರುವ ದುಡ್ಡಷ್ಟು ಬೇರೆಯವರು ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ ಬೇರೆ ಗುರುಗಳಿಗೆ. ಅದಕ್ಕಾಗಿ ಸುಮಾರು 6 ವರ್ಷಗಳಲ್ಲಿ 6 ಕೋಟಿ ಖರ್ಚು ಮಾಡಿ ಮರಿಯಾಪುರದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಇದೆಲ್ಲ ಜನಗಳ ದುಡ್ಡು. ಹೀಗಿರುವಾಗ ಎಲ್ಲಿ ಹೋದ್ರು, ಈಗ 52 ವರ್ಷ ಆಯಿತು ಗುರುದೀಕ್ಷೆ ಆಗಿ ನನಗೆ. ಆವಾಗಲಿಂದ ಎಲ್ಲ ಧರ್ಮ ಕೇಂದ್ರಗಳಲ್ಲಿಯೂ ಹೋದ ಕಡೆಯೆಲ್ಲ ಒಳ್ಳೆಯ ಜನಗಳು ಸಿಗ್ತಾರೆ ನನಗೆ. ಅಂದರೆ ನಾನು ನೋಡಿರೋದು, ಯಾವ ಧರ್ಮ ಕೇಂದ್ರದಲ್ಲಿಯೂ ಕೆಟ್ಟ ಜನ ಇಲ್ಲ, ಎಲ್ಲ ಒಳ್ಳೆಯವರೇ. ಎಷ್ಟು ಸಹಕಾರ ಕೊಡ್ತಾರೆ, ರಾತ್ರಿಯಾಗಿ ದುಡಿತಾರೆ. ಅನೇಕ ಸಂದರ್ಭದಲ್ಲಿ ಜನ ಬಂದು ಕೇಳೋದು, ಸ್ವಾಮಿ ಹಬ್ಬ ಬರ್ತಾ ಇದೆ, ನಿಮಗೆ ವಿಶೇಷ ಬಹಳ ಕೆಲಸ ಇದೆಯಲ್ಲ ಅಂತ ಕೇಳ್ತಾ ಇರೋದು. ನನಗೆ ಬಿಟ್ಟು ಎಲ್ರಿಗೂ ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಜನಗಳು ಎಷ್ಟು ಸಹಕಾರ ಕೊಟ್ಟು ಧರ್ಮ ಕೇಂದ್ರವನ್ನು ಒಂದು ಕುಟುಂಬದ ಸ್ಥಳದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಕೆಲವರು ಮುಂದೆ ಬಂದು ದಾನ ಧರ್ಮ ಮಾಡೋದು, ಊಟ ಕೊಡೋದು ಇಂತೆಲ್ಲ ಮಾಡ್ತಾ ಇದ್ರು. ಅದರಿಂದ ಒಂದು ಕುಟುಂಬದಂತೆ ನಡೀತಾ ಇತ್ತು. ಅದರಿಂದ ಇವತ್ತು ಈ ಧರ್ಮ ಕೇಂದ್ರದಲ್ಲಿ ಸ್ವಲ್ಪ ಅಂತೋಣಿಯವರ ಹಬ್ಬ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೋಸ್ಕರ ನಾನು ವಿಶೇಷವಾಗಿ ಧರ್ಮ ಕೇಂದ್ರದ ಗುರುಗಳಿಗೆ ವಂದನೆ ಸಲ್ಲಿಸಬೇಕು. ಅವರು ಸುಮಾರು 40 ವರ್ಷಗಳು ಗುರುಗಳಾಗಿ ಅನೇಕ ಕಡೆ ದುಡಿದಿದ್ದಾರೆ. ಏನ್ ಹೇಳ್ತಾರೆ, ಕೀರ್ತಿ ದೊಡ್ಡದಾದ್ರೂ ಪೂರ್ತಿ ಚಿಕ್ಕದು ಏನೋ ಒಂದು ನೋಡಿ. ಅದನ್ನ ಸ್ವಲ್ಪ ಆಕಾರ ಚಿಕ್ಕದಾಗಿದ್ದರೂ ಅವರು ಬಹಳ ಹೆಸರುವಾಸಿಯಾದವರು, ಅನುಭವ ಪಡೆದಿದ್ದಾರೆ. ನನಗಿಂತಲೂ ಅನುಭವ ಅಂದರೆ ನನಗೆ ವಯಸ್ಸಾಗಿದೆ ಅಷ್ಟೇ 80 ವರ್ಷ, ಆದರೆ ಅವರ ಕಡಿಮೆ ವಯಸ್ಸು ಹೆಚ್ಚು ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ. ಅದರಿಂದ ಖಂಡಿತವಾಗಿಯೂ ಯಶಸ್ವಿಯಾಗಿ ಈ ಧರ್ಮಕ್ಕೆ ನಡೆಸ್ಕೊಂಡು ಅದಕ್ಕೆ ಸಾಧ್ಯ ಆಗುತ್ತೆ. ಸಾಧಾರಣವಾಗಿ ಈ ಜರಗನಹಳ್ಳಿ ಧರ್ಮ ಕೇಂದ್ರ ಅಂದರೆ ರಿಟೈರ್ಡ್ ಆದ ಒಬ್ಬ ಗುರುಗಳು ಕೊಡಬೇಕು. ಯಾಕೆಂದರೆ ಸ್ವಲ್ಪ ಬೇರೆ ಕಡೆಗಿಂತಲೂ ಕೆಲಸಗಳು ಸ್ವಲ್ಪ ಕಡಿಮೆ ಇರುತ್ತೆ. ಆದರೂ ಅವ್ರಿಗೆ ಸಿಕ್ಕಿದೆ, ಖಂಡಿತವಾಗಿಯೂ ಇದು ನಿರ್ವಹಿಸ್ತಾರೆ ಅಂತ ಈಗಾಗಲೇ ನಿಮ್ಮ ಸಹಕಾರನ ಕೊಡ್ತಾ ಇದ್ದೀರಿ. ಖಂಡಿತವಾಗಿಯೂ ಅವರು ಯಶಸ್ವಿಯಾಗಿ ಇಲ್ಲಿ ಈ ಆಚರಣೆ ನಡೆಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಆದ್ದರಿಂದ ಇವತ್ತು ಕರೆದಿದ್ದಕ್ಕಾಗಿ ಅವರಿಗೂ ನಿಮ್ಮೆಲ್ಲರಿಗೂ ವಿಶೇಷವಾದ ಧನ್ಯವಾದ ನಾನು ಸಲ್ಲಿಸ್ತೇನೆ. ಆಶೀರ್ವಾದ ಮುಗಿದ ಮೇಲೆ ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ. Thank you.
Hallelujah.